GST ಟ್ಯಾಕ್ಸ್ ವಿರುದ್ಧ ವ್ಯಾಪಾರಿಗಳು ಸಿಡಿದೇಳ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮುಂದುವರೆದ ಭಾಗವಾಗಿ GST ಟ್ಯಾಕ್ಸ್ ನೋಟಿಸ್ ವಿರುದ್ಧ ವರ್ತಕರು ಸಮರ ಸಾರಿದ್ದಾರೆ. ಆಲ್ರೆಡಿ ಅಖಾಡಕ್ಕೆ ಇಳಿದಿದ್ದಾರೆ ಅವರು. ಬೆಂಗಳೂರಿನ ಬಹುತೇಕ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ನಲ್ಲಿ ಹಾಲು ಮಾರಾಟ ಆಗ್ತಾ ಇಲ್ಲ, ಯಾಕಂದ್ರೆ ಇದರಿಂದನೇ ಅವ್ರಿಗೆ ಆದಾಯ ಬರ್ತಾ ಇದ್ದಿದ್ದು, ಟರ್ನ್ ಓವರ್ ಆಗ್ತಾ ಇದ್ದಿದ್ದು. ಜುಲೈ 25ಕ್ಕೆ ಪ್ರತಿಭಟನೆಯಲ್ಲಿ ವರ್ತಕರು ಭಾಗಿ ಆಗ್ತಾರೆ. ಆ ಮೂಲಕ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿರೋಧವನ್ನು ತೋರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಮ್ಮನ್ನ ನೀವು ಈ ಬಾಳೆಹಣ್ಣು ಸಿಪ್ಪೆ ಸುಲ್ದಂಗೆ ಸುಲಿತಾ ಇದ್ದೀರಾ ಅನ್ನೋದು ಅವ್ರ ಮಾತು. ಡೀಟೇಲ್ಸ್ ಕೊಡ್ತಾರೆ. ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಸದ್ಯಕ್ಕೆ ಯಾವ್ಯಾವ ರೀತಿ ಇದೆ, ಯಾವ್ಯಾವ ಏರಿಯಾದಲ್ಲಿ ಚಿತ್ರಣ, ನೀವು ಪ್ರೆಸೆಂಟ್ ಇರುವಂತಹ ಏರಿಯಾದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ಜನರದ ವರ್ಷನ್ ಏನು, ವ್ಯಾಪಾರಸ್ಥರು ವರ್ಷನ್ ಏನು ಅಂತ? ಮಮತಾ, ನಾನೀಗ ಸಂಪಂಗಿ ರಾಮನಗರದ ಕಂಡಿಮೆಂಟ್ಸ್ ಮುಂದೆ ಇದ್ದೀನಿ. ಇಲ್ಲಿ ಪ್ರತಿಭಟನೆಗೆ ಇವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ಕೂಡ ಹಾಲಿನ ವ್ಯಾಪಾರವನ್ನು, ಹಾಲಿನ ಮಾರಾಟವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಮತ್ತೆ ನಾಳೆ ಹಾಲಿನ ವ್ಯಾಪಾರ ಮಾಡಲ್ಲ. ಜೊತೆಗೆ ಏನು 25ನೇ ತಾರೀಕು ಪ್ರತಿಭಟನೆ ಇದೆ, ಆ ಪ್ರತಿಭಟನೆಯಲ್ಲಿ ಕೂಡ ನಾವು ಪಾಲ್ಗೊಳ್ತೀವಿ. ನಮಗೇನು ನೋಟಿಸ್ ಬಂದಿಲ್ಲ, ಆದರೆ ನಾವೀಗಾಗಲೇ ಹಲವರು ಏನು ಬರ್ತಾರೆ ಜನ, ಅವ್ರು ಬರೋರಿಗೆ ಅಂದರೆ ನಾವು UPI ಅನ್ನ ಸ್ಕ್ಯಾನರನ್ನು ಇಟ್ಟಿದ್ದೀವಿ. ಆದರೆ ಬಹುತೇಕರಿಗೆ ನಾವು ಸ್ಕ್ಯಾನ್ ಮಾಡಬೇಡಿ ಅಂತಲೇ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಿಜಕ್ಕೂ ಕೂಡ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ, ಉದ್ದಿಮೆ ಮೇಲೆ ಹೊಡೆತ ಕೊಡುವಂಥ ಕೆಲಸವನ್ನು ಇದು ಮಾಡಲಾಗ್ತಾ ಇರುವಂಥದ್ದು ಅನ್ನುವಂಥ ಮಾತುಗಳನ್ನು ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಈಗ ನೇರವಾಗಿ ನಾನು ವ್ಯಾಪಾರಿ ಏನು ಈ ಕಂಡಿಮೆಂಟ್ಸ್ನ ವ್ಯಾಪಾರಿ ಇದ್ದಾರೆ, ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಶುರುವಾಗಿದೆ. ನೀವು ಶುರು ಮಾಡಿದರೆ ಹೇಗೆ ಅಂತ, ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇದ್ರೆ ಹೇಗೆ? ನಾವು ಬೆಂಬಲ ಕೊಡ್ತಾ ಇದ್ದೀವಿ ಸರ್, ಕೊಡ್ತಾ ಇದ್ದೀವಿ. ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ, ಅಲ್ಲಿ ವ್ಯಾಪಾರ ನಡೆಸ್ತಾ ಇದ್ರೆ ಹೆಂಗೆ? ಇವತ್ತು ನಡೆಸ್ತಲ್ಲ ಸರ್. ಹೇಳಿ ಸರ್, ಯಾವ ಥರ ಜನ ಕೇಳ್ತಿದಾರ ಬಂದು ಹಾಲು ಯಾಕೆ ಸಿಗ್ತಾ ಇಲ್ಲ ಇವತ್ತು ಅಂತ? ಜನ ಬಂದು ಕೇಳ್ತಾ ಇದ್ದಾರೆ. ಈ ಥರ ನಾವು ಹೇಳ್ತಾ ಇದ್ದೀವಿ, ಬೆಂಬಲ ಕೊಡ್ತೀರಿ ಇದಕ್ಕೆ. ಎಷ್ಟು ಸಮಸ್ಯೆ ಆಗ್ತಿದೆ ಸರ್ ನಮಗೆ? ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಸರ್. ನಮಗೆ ತೊಂದರೆ, ಇದು ಅನುಕೂಲ ಆಗಂತ ಇದು ನೋಡ್ರೆ ಇವಾಗ ತೊಂದರೆಗಳು ಆಗ್ತಾ ಇದೆ. ಏನು ಇವಾಗ ಜನಗಳಿಗೆ ಅನುಕೂಲ ಆದರೆ ಪರವಾಗಿಲ್ಲ, ನಮಗೂ ತೊಂದರೆ, ಅವ್ರಿಗೂ ತೊಂದರೆ ಅಂದರೆ ಹೆಂಗೆ ಸರ್? ಇಬ್ಬರಿಗೂ ತೊಂದರೆ ಆಗ್ತಾ ಇದೆ. UPI ಬಂದಾಗ, ಡಿಜಿಟಲ್ ಪೇಮೆಂಟ್ ಬಂದಾಗ ಖುಷಿ ಆಗಿತ್ತು ನಿಮಗೆಲ್ಲ? ಅವಾಗೆಲ್ಲ ಖುಷಿಯಾಗಿತ್ತು, ರನ್ನಿಂಗ್ ಇತ್ತು, ನಾವೆಲ್ಲೂ ಹೋಗ್ತಾ ಇಲ್ಲ. ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬಾಯ್ತು. ಇವಾಗ ನೋಡ್ರಿ, ಇವಾಗ ನಮ್ಮ ಕುತ್ತಿಗೆಗೆ ಬಂದ್ರೆ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ? ಏನು ಹೇಳ್ತೀರಿ ಜನ ಸ್ಕ್ಯಾನ್ ಮಾಡಕ್ಕೆ ಬಂದಾಗ? ಇವಾಗ ಅಮೌಂಟ್ ಕೊಡಿ ಅಂದರೆ ಸರ್, ನಮ್ಗೆ ಅಮೌಂಟ್ ಇಲ್ಲ ಅಂದರೆ ಅವ್ರಿಗೆ ವಾಪಸ್ ಹೋಗ್ತಾರೆ. ನಮಗೂ ಲಾಸ್, ಇವಾಗ ಅವ್ರಿಗೂ ಲಾಸ್. ಇವಾಗ ನಾವು ಎಲ್ಲಿಂದ ಹೋಗೋಣ? ಲಾಸ್ ಆಗಲ್ವಾ ನಿಮಗೆ? ಈಗ ಹಾಲು ವ್ಯಾಪಾರ ಮಾಡಿಲ್ಲ ಅಂದರೆ ಲಾಸ್ ಅನ್ಸಲ್ವಾ ನಿಮಗೆ? ಹಾಲು ವ್ಯಾಪಾರ ಮಾಡಲು ಲಾಸೇ. ಇವಾಗ ಜನರ ಕೈಲಿ ಕಾಸಿಲ್ಲ, ಅವ್ರಿಲ್ಲ, ಅವರು ವಾಪಸ್ ಹೋಗ್ತಾರೆ. ಇವಾಗ ನನ್ನ ಮಾರ್ಕೆಟ್ ಪೇಮೆಂಟ್ ಮಾಡಬೇಕು, ಅವರು ಸಾಲ ತೊಗೊಂಡಿರ್ತೀರಿ, ಅವರು ಕೊಡಬೇಕು, ಹೆಂಗೆ ಹೋಗೋಣ? ಇವಾಗ ಮಾರ್ಕೆಟಲ್ಲಿ ಹೋದ್ರೆ ಯಾರು ತೊಗೊತಾ ಇಲ್ಲ, ಎಲ್ಲ ಕ್ಯಾಶ್ ಕೊಡು ಅಂತಾರೆ. ಎಲ್ಲಿ ಹೋಗೋಣ ಕ್ಯಾಶು? ನಮ್ಮಲ್ಲಿ ಕ್ಯಾಶ್ಗಳಿಲ್ಲ. ಅವ್ರಿಗೆ ತೊಗೊಂಬಂದು ಕೊಟ್ಟರೆ ನಾವು ತೊಗೊಬೋದು. ಇವಾಗ ನೋಡಿ, ಅವರು ಕ್ಯಾಶ್ ಕೊಡಬೇಕು, ಅವರು ಫೋನ್ಪೇ ಬೇಡ ಅಂತಾರೆ. ಎಲ್ಲಿ ಹಾಂ ಕ್ಯಾಶ್ ಕೊಡ ನೋಡಿ ನಿಂತಿದ್ದಾರೆ ಅವರು. ಏನಕ್ಕೆ ನೀವು ಅಂದರೆ ಕ್ಯಾಶ್ ಬೇಡ ಅಂತಿರೋದೇನು? ಅಂದರೆ UPI ಟ್ರಾನ್ಸಾಕ್ಷನ್ ಬೇಡ ಅಂತಿರೋದೇನಕ್ಕೆ? UPI ಟ್ರಾನ್ಸಾಕ್ಷನ್ ಅಂದರೆ ಅವರು ಇದು ಟ್ಯಾಕ್ಸ್ ಕೊಡಬೇಕು ಅಂತ ಹೇಳ್ತಿದಾರಲ್ಲ, ಹಂಗಾಗಿ. ಅದಕ್ಕೆ ಏನು ಮಾರಾಟ ಮಾಡೋರು ನೀವು? ನಾವು ಕೋಕೋಕೋಲಾ ಕಂಪ್ನಿ ಜ್ಯೂಸ್ಗಳ ಮಾರಾಟ. ಅಂದರೆ ನಿಮಗೂ ಹೇಳಿದಾರಾ ಏನಾದರೂ ಕ್ಯಾಶ್ ಮಾತ್ರ ತಗೊಳ್ಳಿ ಅಂತ? ಇಲ್ಲ, ಕ್ಯಾಶ್ ಆದಷ್ಟು ಕಲೆಕ್ಟ್ ಮಾಡಿ ಆಮೇಲೆ ಕಂಪ್ನಿಗೆ ಸ್ಕ್ಯಾನರ್ ಮಾಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಓಕೆ ಮಮತಾ, ಇದು ಅಂದರೆ ಇಲ್ಲಿಗೆ ಅಂದರೆ ಅಂಗಡಿಗೆ ಬೇಕಾದಂಥ ಸಾಮಾನುಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಕೂಡ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ, ಮಾಲೀಕರು, ಅವ್ರು ಮಾತಾಡ್ತೀನಿ. ಸರ್ ಹೇಳಿ ಸರ್, ಕಂಡಿಮೆಂಟ್ಸ್? ಹೌದು, ಈಗ ನೋಡಿ, ಫೋನ್ಪೇ ಬರೀ ಡೇಂಜರ್ ಅದು. ಈಗ ಮೊದಲು ನಮ್ಗೆ ಯಾರು ಹೇಳಿಲ್ಲ ಈ ಥರ ಬರುತ್ತೆ. ಇವಾಗ ಭಾಳ ಕಷ್ಟ ಆಗ್ಬಿಟ್ಟಿದೆ. ಈಗ ಗಿರಾಕಿನ ವಾಪಸ್ ಕಳಿಸಿದ್ರೆ ಫೋನ್ಪೇ ಕ್ಯಾಶ್ ಇಲ್ಲ ಅಂತಾರೆ, ಆವಾಗ ಗಿರಾಕಿ ಹೋದಾಗುತ್ತೆ, ಆಗ ನಮಗೂ ಬೇಜಾರಾಗುತ್ತೆ. ಇದು ಕರೆಕ್ಟ್ ಫಸ್ಟ್ ನಮ್ಗೆ ಹೇಳಿದ್ರೆ ಬೇಜಾರು. ಒಬ್ಬೊಬ್ರು ಫೋನ್ಪೇ ತೊಗೊಳ್ಳಲ್ಲ, ಮಾರ್ಕೆಟ್ ಒಬ್ಬೊಬ್ರು ಇಲ್ಲ, ಎಲ್ಲ ಕಡೆ ಕಿತ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಏನೋ ಮಾಡಬೇಕು. ಈಗ ಅದಕ್ಕೆ ಶುಕ್ರವಾರ ಬಂದ್ ಮಾಡಬೇಕು. ಓಕೆ ಮಮತಾ, ಇದು ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ನಾವು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದೀವಿ. ನಾವು ನಮಗೆ ಲಾಸ್ ಆದರೂ ಪರವಾಗಿಲ್ಲ, ನಾವು ಹಾಲಿನ ವ್ಯಾಪಾರವನ್ನು 3 ದಿನ ಮಾಡಲ್ಲ ಅನ್ನುವಂಥ ಕಡಾಖಂಡಿತವಾಗಿ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಮದೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕೇವಲ ಗ್ರಾಹಕರು ಮಾತ್ರ ಅಲ್ಲ, ಅಥವಾ ಈ ಥರದ ವರ್ತಕರು ಮಾತ್ರ ಅಲ್ಲ, ಬಹುತೇಕ ಪ್ರಕಾರಗಳಲ್ಲಿ ಜನ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.